ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಕಸರತ್ತು ಮುಂದುವರಿತಾ ಇದೆ. ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ರೂ ಕೂಡ ಸುಲಭ ಆಗ್ತಾ ಇಲ್ಲ ಸರ್ಕಾರ ರಚನೆ. ಯಾಕೆ ಏನಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಕಂಪ್ಲೀಟ್ ಹೈ ಡ್ರಾಮಾ ತಮಿಳುನಾಡಿನ ರಾಜಕೀಯದಲ್ಲಿ. ವಿಜಯ್ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶವೇ ಸಿಗಲ್ವಾ ಅನ್ನೋದು ಪ್ರಶ್ನೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಕೂಟದಿಂದ ಸರ್ಕಾರ ರಚನೆ ಆಗುವುದು ಫಿಕ್ಸಾ? ಒಂದು ವೇಳೆ ಟಿವಿಕೆಗೆ ಬೆಂಬಲ ಸಿಗದೆ ಹೋದ್ರೆ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ. ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳುತ್ತಾ ವಿಜಯ್ ಸಾರಥ್ಯದ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಹೈ ಡ್ರಾಮಾ ಈ ಕ್ಷಣಕ್ಕೂ ಮುಂದುವರಿತಾ ಇದೆ. ಸದ್ಯಕ್ಕೆ 112 ಶಾಸಕರು ಟಿವಿಕೆ ಪಕ್ಷದಲ್ಲಿ. ಕಾರಣ ಟಿವಿಕೆ ಪಕ್ಷದ 108 ಜನ, ಕಾಂಗ್ರೆಸ್ನ 5 ಶಾಸಕರು ಕೂಡ ಅಧಿಕೃತವಾಗಿ ಬೆಂಬಲವನ್ನ ಕೊಟ್ಟಾಗಿದೆ ಟಿವಿಕೆ ಪಕ್ಷಕ್ಕೆ. ಅಲ್ಲಿಗೆ 112. ಬೇಕಾಗಿರೋದು ಇನ್ನು 118ಕ್ಕೆ ನಂಬರ್ ಬಾಕಿ ಇದೆ. ಅದನ್ನ ಪ್ರೂವ್ ಮಾಡಬೇಕು. ಎಲ್ಲಿಂದ ತರೋದು ಅನ್ನುವಂತಹ ಸರ್ಕಸ್ ಮುಂದುವರಿತಾ ಇದ್ರೆ ಇದರ ಮಧ್ಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಜಂಟಿಯಾಗಿ ಸರ್ಕಾರ ರಚನೆಗೂ ಕೂಡ ತೆರೆಮರೆಯಲ್ಲಿ ಕಸರತ್ತುಗಳು ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಗೊತ್ತಿಲ್ಲ. ಟಿಎಂಕೆ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಸ್ಟಾಲಿನ್ ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾವು ಸರ್ಕಾರ ರಚನೆ ಮಾಡಲ್ಲ, ಆರಾಮಾಗಿ ವಿಜಯ್ ಅವರು ಸರ್ಕಾರ ರಚನೆ ಮಾಡಲಿ, 6 ತಿಂಗಳು ಕಾದ್ ನೋಡೋಣ ಅನ್ನೋ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಿನ್ನೆ ಎಲ್ಲ ಚರ್ಚೆ ಆಯಿತು. ಸೊ ಈಗ ಅವ್ರು ಹೇಳದಂತೆ ನಡೆದುಕೊಳ್ತಾರಾ ಅಥವಾ ಇಲ್ಲ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ರಚನೆಗೆ, ನಾವೇ ಏನಾದರೂ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಎರಡೂ ಪ್ರಾದೇಶಿಕ ಪಕ್ಷಗಳು ಬಂದುಬಿಡುತ್ತಾ ಅನ್ನೋದು ಕುತೂಹಲ. ರಾಜ್ಯಪಾಲರು ಕೇಳ್ತಾ ಇರೋದು ಸಾಕ್ಷಿಗಳನ್ನ ಕೊಡಿ, 118 ಜನ ಯಾರಿದ್ದಾರೆ ನಿಮ್ಮ ಜೊತೆಗೆ ಅದರ ಬಗ್ಗೆ ಮಾಹಿತಿ ಬೇಕು, ತದನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ತದನಂತರದಲ್ಲಿ ನೀವು ಸರ್ಕಾರ ರಚನೆ ಮಾಡಬಹುದು ಅನ್ನೋ ರೀತಿಯಲ್ಲಿ ರಾಜ್ಯಪಾಲರು ಹೇಳಿ ಕಳಿಸಿದ್ದಾರೆ. ಹಾಗಾಗಿ 118 ಜನ ಶಾಸಕರ ನಂಬರ್ ಅನ್ನ ಕೊಡಬೇಕು, ಇಂತಿಂಥವ್ರು ನಮ್ಮ ಜೊತೆಗಿದ್ದಾರೆ ಅಂತ ಸಾಕ್ಷಿಗಳನ್ನ ಕೂಡ ಒದಗಿಸ್ಬೇಕಂತೆ. ಹಾಗಾಗಿ ಈಗ ರಾಜ್ಯಪಾಲರ ನಡೆಯ ಬಗ್ಗೆ ಜೊತೆಗೆ ಸದ್ಯ ತಮಿಳುನಾಡಿನ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಈಸಿಯಾಗಿ 108 ಸ್ಥಾನಗಳನ್ನ ಗೆದ್ರೂ ಕೂಡ ಅಷ್ಟು ಸುಲಭ ಆಗ್ತಾ ಇಲ್ಲ ಸರ್ಕಾರ ರಚನೆಗೆ ವಿಜಯ್ ಅವರಿಗೆ. ಕಾರಣ ಏನಿರಬಹುದು? ಜೊತೆಗೆ ಗವರ್ನರ್ ನಡೆ ಅತಿ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ, ಏನ್ ಬೆಳವಣಿಗೆ ಇವತ್ತು ನಾವು ನಿರೀಕ್ಷೆ ಮಾಡಬಹುದು ಅಂತ? ಶ್ರುತಿ, ಒಂದು ರೀತಿ ತಮಿಳುನಾಡು ರಾಜಕೀಯ ಯಾವುದೇ ಸಿನಿಮಾದ ಕಥೆಗಿಂತನೂ ಒಂದು ರೀತಿ ವಿಭಿನ್ನವಾದ ರೋಚಕವಾದ ತಿರುವನ್ನು ಪಡೆದಿದೆ ಅಂತ ಹೇಳ್ಬೋದು. ಯಾಕೆಂದರೆ 108 ಸ್ಥಾನಗಳನ್ನು ಏನು ಪಡೆದಿದೆ ಟಿವಿಕೆ, ವಿಜಯ್ ಅವರ ಸಾರಥ್ಯದ ಟಿವಿಕೆ ಪಕ್ಷ, ಅದಕ್ಕೆ ಮ್ಯಾಜಿಕ್ ನಂಬರ್ 118 ಶಾಸಕರ ಬಲ ಬೇಕೇ ಬೇಕು. ಈಗ ಕಾಂಗ್ರೆಸ್ ಏನೋ 5 ಶಾಸಕರ ಬಲವನ್ನು ಕೊಡೋಕ್ಕೆ ರೆಡಿಯಾಗಿದೆ, ಆದರೆ ಇನ್ನೂ 5 ಶಾಸಕರ ಬಲ ಟಿವಿಕೆಗೆ ಇಲ್ಲವಾಗಿದೆ. ರಾಜ್ಯಪಾಲರ ಬಳಿ ಪ್ರತಿ ಬಾರಿ ಹೋದಾಗಲೂ ಕೂಡ ರಾಜ್ಯಪಾಲರು ಕೇಳ್ತಿರೋದು ನಿಮಗೆ 118, ಈಗಾಗಲೇ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ವಿಜಯ್. ಅವ್ರು ಹೇಳ್ತಿರೋದು 118 ಶಾಸಕರ ಬಲ ಇರುವಂಥ ಬೆಂಬಲ ಪತ್ರವನ್ನು ನಮಗೆ ಕೊಡಿ, ಆ ನಂತರ ನಿಮಗೆ ಫ್ಲೋರ್ ಟೆಸ್ಟ್ಗೆ, ಅಂದರೆ ನೀವು ಬಹುಮತ ಸಾಬೀತಿಗೆ ನಿಮಗೆ ವಿಧಾನಸಭೆಯಲ್ಲಿ ಅವಕಾಶ ಕೊಡ್ತೀವಿ ಅಂತ. ಆದರೆ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಇನ್ನು 5 ಹೆಚ್ಚುವರಿ ಶಾಸಕರ ಬಲ ಸಿಗದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಏನೊಂದು 2 ಪ್ರಮುಖವಾದ ದ್ರಾವಿಡ ಪಕ್ಷಗಳಿದ್ದಾವೆ, ಡಿಎಂಕೆ ಮತ್ತು ಎಐಎಡಿಎಂಕೆ. ಅವೆರಡೂ ಕೂಡ ಬದ್ಧ ವೈರಿಗಳು, ಒಂದು ರೀತಿಯಾದಂಥ ಹಾವು ಮುಂಗ್ಸಿ ರೀತಿ ಕಳೆದ 50 ವರ್ಷಗಳಿಂದ ಕಿತ್ತಾಡ್ಕೊಂಡು ಬಂದಿದ್ದಂಥ ಆ 2 ಪಕ್ಷಗಳು ಇವಾಗ ಅಧಿಕಾರಕ್ಕೋಸ್ಕರವಾಗಿ ಈ 2 ಪಕ್ಷಗಳು ಒಂದಾಗುತ್ತಾ ಅನ್ನೋವಂಥ ಒಂದು ಮಾಹಿತಿ ಕೂಡ ಹರಿದಾಡ್ತಿದೆ. ಒಂದು ವೇಳೆ ಏನಾದರೂ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾದರೂ ಕೂಡ ಆ 2 ಪಕ್ಷಗಳ ಒಂದು ಒಟ್ಟಾರೆ ಬಲ ಏನಿದೆ ಅದು 106ಕ್ಕೆ ಸೀಮಿತ ಆಗುತ್ತೆ. ಅವ್ರಿಗೂ ಕೂಡ ಇನ್ನೂ 12 ಹೆಚ್ಚುವರಿ ಶಾಸಕರ ಒಂದು ಬಲ ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು CPI ಸೇರಿದಂತೆ ಇನ್ನು ಸಣ್ಣ ಪುಟ್ಟ ಪಕ್ಷಗಳ PMK ಸೇರಿದಂತೆ ಸಣ್ಣ ಪುಟ್ಟ ಪಕ್ಷಗಳ ಒಂದು ಬೆಂಬಲವನ್ನು ಪಡೆದು ಅವರು ಸರ್ಕಾರ ರಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ DMK ಮತ್ತು AIDMK ಆ 2 ಪಕ್ಷಗಳು ಒಂದಾದರೆ ಆ ಸಂದರ್ಭದಲ್ಲಿ ಏನು 108 ಶಾಸಕರಿದ್ದಾರೆ, TVKಯ 108 ಶಾಸಕರು ಎಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಹೊರಬೀಳ್ತಾ ಇದೆ. ಒಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಸರ್ಕಾರ ರಚನೆಗೆ TVKಗೆ ಅವಕಾಶ ಸಿಗದಲ್ಲೇ ಹೋದರೆ TVK ಮುಂದಿನ ದಿನಗಳಲ್ಲಿ ತನ್ನ ಪಕ್ಷದ ಎಲ್ಲ 108 ಶಾಸಕರಿಗೆ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆಗೆ ಹೋಗುವಂಥ ಕೆಲಸ ಮಾಡೋದಕ್ಕೆ ಮುಂದಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದ ರಾಜಕೀಯ ನೆನಪಾಗುತ್ತೆ. ಯಾವಾಗ ಒಂದು 2018ರಲ್ಲಿ ಇದೇ ರೀತಿಯಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು, BJP 103 ಸ್ಥಾನಗಳ ಗೆದ್ದಂಥ ಸಂದರ್ಭದಲ್ಲಿ ಯಾವಾಗ BJPಗೆ ಸರ್ಕಾರ ರಚನೆಗೆ ಅವಕಾಶ ಸಿಗಲಿಲ್ಲ, ಕಾಂಗ್ರೆಸ್ ಮತ್ತು JDS ಎರಡೂ ಒಂದು ಪಕ್ಷಗಳೇನಿದ್ವು ಅವು
ಒಂದು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ವು. ಅಂದರೆ ಅತಿ ದೊಡ್ಡ ಪಕ್ಷ BJP ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿತ್ತು. ಆ ನಂತರ ಏನೊಂದು ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಸರ್ಕಾರ ರಚನೆ ಆಗಿತ್ತು. ಆ ನಂತರದ ದಿನಗಳಲ್ಲಿ ಮತ್ತೆ BJP ಸರ್ಕಾರನೇ ಬಂತು. ಅದು ಒಂದು ಕಡೆ ಆದರೆ ಇದೇ ರೀತಿಯಾದಂಥ ಸನ್ನಿವೇಶ ಇದೀಗ ತಮಿಳುನಾಡಿನಲ್ಲಿ ಶುರುವಾಗಿದೆ. ಒಂದು ವೇಳೆ ಏನಾದರೂ DMK ಮತ್ತು AIADMK ಮೈತ್ರಿ ಆಗಿಬಿಟ್ರೆ ಅದು ನಮ್ಮ ಭಾರತದ ರಾಜಕೀಯದಲ್ಲೇ ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು. ಯಾಕೆಂದರೆ ಕಳೆದ 50 ವರ್ಷಗಳಿಂದ ಯಾವಾಗ DMKಯಿಂದ MG ರಾಮಚಂದ್ರನ್ ಅವರು ಹೊರಗಡೆ ಬಂದು ಅಣ್ಣಾ DMK ಸ್ಥಾಪನೆ ಮಾಡಿ DMKನ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ AIADMKನ ಕಟ್ಟಿದ್ರು. ಆನಂತರ MG ರಾಮಚಂದ್ರನ್ ಅವರ ನಿಧನದ ಬಳಿಕ ಜಯಲಲಿತಾ ಅವರ ಪಕ್ಷದ ಸಾರಥ್ಯವನ್ನು ವಹಿಸ್ಕೊಂಡ್ರು. ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಮಧ್ಯದ ಏನು ಸಮರ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಸುದ್ದಿ ಆಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ AIADMK ಮತ್ತು DMK ಎರಡೂ ಕೂಡ ಬದ್ಧ ವೈರಿ ಪಕ್ಷಗಳು. ಒಂದು ವೇಳೆ ಒಂದಾದರೆ ಕ್ರಾಂತಿ ಖಂಡಿತ. ಯಾಕೆಂದರೆ AIADMK ಕಳೆದ 2-3 ಚುನಾವಣೆಗಳಲ್ಲಿ ಸತತವಾಗಿ ಸೋಲನ್ನು ಕಂಡಿದೆ. ಅದು ಕೂಡ ಅಧಿಕಾರಕ್ಕಾಗಿ ಕಾಯ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ DMK ಮತ್ತು AIADMK ಏನಾದರೂ ಮೈತ್ರಿ ಆದರೆ TVK ಪಕ್ಷದ ಎಲ್ಲ ಸದಸ್ಯರು ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಗೆ ಹೋಗುವಂಥ ಸಾಧ್ಯತೆ ಇದೆ. ಈ ಒಂದು ನಡುವಲ್ಲೇ ಏನೊಂದು 108 ಪ್ಲಸ್ ಕಾಂಗ್ರೆಸ್ನ 5 ಶಾಸಕರು 113 ಶಾಸಕರ ಸಂಖ್ಯಾಬಲದೊಂದಿಗೆ TVK ಕೂತ್ಕೊಂಡಿದೆ. ಅದು ಫ್ಲೋರ್ ಟೆಸ್ಟ್ಗೆ ಹೋಗೋದಕ್ಕೂ ಮುನ್ನ, ಅಂದರೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೂ ಮುನ್ನ ಇನ್ನೂ 5 ಜನ ಶಾಸಕರ ಸಂಖ್ಯಾಬಲವನ್ನು ಸಹಿಯೊಂದಿಗೆ ತೋರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.